ಅಂಕಲ್ ಈಗ ಅದು ಇದೇ ಹೇಳ್ರಿ, ಏನೋ ಟ್ರೈನು ಅನ್ರಿಸರ್ವ್ಡ್ ಟಿಕೆಟು, ಅದ್ರ ಬಗ್ಗೆ ಏನಾದರೂ ಹೇಳ್ರಿ. ಎಲ್ಲೆಲ್ಲಿ ಹೋಗಿದ್ರಿ, ಯಾವ್ಯಾವ ಥರ ಇತ್ತು? ಈಗ ಅನ್ರಿಸರ್ವ್ ಟಿಕೆಟ್ ಒಳಗೆ ಜರ್ನಿ ಬ್ರೇಕ್ಸ್ ಇರುತ್ತೆ. ಜರ್ನಿ ಬ್ರೇಕ್ಸ್, 2 ಜರ್ನಿ ಬ್ರೇಕ್ಸ್. ಓಕೆ. 1 ಜರ್ನಿ ಬ್ರೇಕ್ ಮಸ್ಟ್ ಆ್ಯಂಡ್ ಶುಡ್ 500 ಕಿಲೋಮೀಟರ್ಸ್ ಜರ್ನಿ ಆದಮೇಲೆ ನೆಕ್ಸ್ಟ್ ಜರ್ನಿ ಬ್ರೇಕ್ 1100 ಅಥವಾ 1300 1500ಗೆ ಸೆಕೆಂಡ್ ಜರ್ನಿ ಬ್ರೇಕ್. ನಮ್ಮ ಇಷ್ಟ ಎಷ್ಟು, ಒಟ್ಟು ಒಂದು 500 ಕಿಲೋಮೀಟರ್ ಅಂತ ಕಂಪಲ್ಸರಿ ಜರ್ನಿ ಆದರೆ ಮಾತ್ರ ಅದು ಜರ್ನಿ ಬ್ರೇಕಿಗೆ ನಾವು ಅರ್ಹರಾಗಿರ್ತೀವಿ. ಅದನ್ನು ನಾವು ರೈಲ್ವೆ ಸ್ಟೇಷನ್ಗಳೊಳಗೆ ಟಿ ಅಥವಾ ಕಮರ್ಷಿಯಲ್ ಆಫೀಸ್ ಅಥವಾ ಅಲ್ಲಿನ ಯಾರು ಸ್ಟೇಷನ್ ಮ್ಯಾನೇಜರ್ ಇವ್ರ ಕಡೆಯಿಂದ ಜರ್ನಿ ಬ್ರೇಕ್ ಅಂತ ಬರ್ಸ್ಕೊಂಡು ನಾವು ಬಂದಿರೋ ನಂಬರ್ನ ಹಾಕಿ ಬರ್ಕೊಡ್ತಾರೆ. ಅಲ್ಲಿ ನಮಗೆ 48 ಅವರ್ಸ್ ಟೈಮ್ ಇರುತ್ತೆ. ನಾವು ಅಲ್ಲಿ ಎಲ್ಲಿ ಬೇಕಾದ್ರೆ ಸುತ್ತಮುತ್ತ ವೀಕ್ಷಣೆ ನೋಡೋದು, ಪ್ರೇಕ್ಷಣೀಯ ಸ್ಥಳಗಳಿದ್ರೆ ನೋಡ್ಕೊಂಬರ್ಬೋದು 48 ಅವರ್ಸ್ ಒಳಗೆ. ಅದಾದಮೇಲೆ ನಾವು ಬಂದ ಮೇಲೆ ಮತ್ತೆ ರಿಟರ್ನ್ ಜರ್ನಿ ಸ್ಟಾರ್ಟ್ ಅಂತೇಳಿ ಒಂದು ಬರ್ಕೊಡ್ತಾರೆ. ಅದನ್ನು ಸೇಮ್ ಅವರೇ, ಅದೇ 3 ಜನನೇ, ಕಮರ್ಷಿಯಲ್ ಆಫೀಸ್ ಆರ್ ಸ್ಟೇಷನ್ ಮ್ಯಾನೇಜರ್ ಆರ್ ಇದು ಟಿ ಟಿ ಆಫೀಸ್ ಅಂತಲೇ ಇರುತ್ತೆ. ಆ 3 ಕಡೆ ಎಲ್ಲಾದರೂ ಹೋದರೆ ಬರ್ಕೊಡ್ತಾರೆ. ಕೆಲವರು ಬರ್ಕೊಡಲ್ಲ ಅಂತಾರೆ, ರಿಕ್ವೆಸ್ಟ್ ಮಾಡ್ಕೊಂಡು ಆಮೇಲೆ ಜರ್ನಿ ಬ್ರೇಕ್ ರೂಲ್ಸ್ದು ಒಂದು ಕಾಪಿನ ಅವ್ರಿಗೆ ತೋರಿಸಿ ಮಾಡಿಕೊಡ್ತಾರೆ. ಆಮೇಲೆ ಬೈ ಚಾನ್ಸ್ ಏನಾದರೂ ನಿಮಗೆ ಅವ್ರು ಜೋರು ಮಾಡಿ ನಾವು ಕೊಡೋದೇ ಇಲ್ಲ ಅಂದರೆ ಅದನ್ನು ರೈಟಿಂಗ್ನಾಗ ಕೊಡ್ರಿ ಅಂತೇಳಿ ಕೇಳಿದರೆ ಅವಾಗ ಅವ್ರು ಇದನ್ನು ನಿಮಗೆ ಮಾಡಿಕೊಟ್ಟೇ ಕೊಡ್ತಾರೆ ಕಂಪಲ್ಸರಿ. ಅದು ರೂಲ್ಸ್ ಇದೆ, ಅದರಿಂದ ಎಲ್ಲರಿಗೂ ತಗೋಬೇಕು, ಅದನ್ನ ಉಪಯೋಗಿಸ್ಕೋಬೇಕು. ಇದು ಬರೀ ರಿಸರ್ವ್ಡ್ಗಿದೆ. ರಿಸರ್ವ್ಡ್ ಈಗ ಅನ್ರಿಸರ್ವ್ಡ್ನೊಳಗೆ ನಮ್ಮ ಸೆಲೆಕ್ಷನ್ನು ನಾವೇ ರಾಜರು ಪೂರ್ತಿ. ನಮ್ಗೆ ಎಲ್ಲಿ ಬೇಕೋ ಅಲ್ಲಿ ಇಳಿಬೋದು, ಎಲ್ಲಿ ಬೇಕೋ ಅಲ್ಲಿ ಹತ್ಬೋದು, ಯಾವ ಟ್ರೈನ್ ಬೇಕಾದ್ರೆ ಹತ್ಬೋದು. ಹೋಗೋಣ ಎಕ್ಸ್ಪ್ರೆಸ್ ಟ್ರೈನ್ನ, ಎಕ್ಸ್ಪ್ರೆಸ್ಸು, ಸೂಪರ್ ಫಾಸ್ಟು, ಪ್ಯಾಸೆಂಜರು, ಡೆಮೋ ಟ್ರೈನ್ಸ್ ಯಾವುದಕ್ಕಾರು ಹತ್ಕೊಂಡು ನಾವು ಮುಂದಕ್ಕೆ ಜರ್ನಿ ಸ್ಟಾರ್ಟ್ ಮಾಡ್ಬೋದು. ಈ ಥರ ಯಾವುದಾದ್ರೂ ಒಂದು ಜರ್ನಿ ಹೇಳ್ತೀರಾ? ನೀವು ಹೆಂಗೆ ಹೋಗಿದ್ರಿ? ಸಿಂಪಲ್ ಆಗಿ ಮೇಲೆ ಒಂದು ಇಲ್ಲಿಂದ ಚಿತ್ರದುರ್ಗ ಟು ಅಯೋಧ್ಯ ಒಂದು ಟಿಕೆಟ್ ತಗೊಂತೀನಿ. ನನಗೆ ಶಿರಡಿ ಒಳಗೊಂದು ಜರ್ನಿ ಅನ್ರಿಸರ್ವ್ಡ್ ಅಂದ್ರೆ ಸುಮ್ಮನೆ ಏನು ಪ್ಲಾನ್ ಇಲ್ಲ, ಸುಮ್ಮನೆ ಹೋಗ್ಬಿಟ್ರಿ ವಿತೌಟ್ ಅಲ್ಲ, ಏನಿಲ್ಲ, ಸುಮ್ಮನೆ ನಮಗೆ ನಾನು ಹೋಗ್ತಾ ಇದ್ದೀನಿ ನಾಳೆ ಅಂತ ನನಗೆ ಹಿಂದಿನ ದಿನ ಗೊತ್ತಿರಲ್ಲ, ನನಗೆ ಪ್ಲಾನ್ ಇರಲ್ಲ, ನನಗೆ ಅನ್ಪ್ಲಾನ್ ಜರ್ನಿ ಇವ್ರದ್ದು. ನನಗೇನು ಗೊತ್ತಿರೋದಿಲ್ಲ, ನನಗೆ ಹೋಗ್ತಾ ಇದ್ದೀನಿ, ಇಂಥ ಟ್ರೈನ್ಗೆ ಹೋಗ್ಬೇಕು, ಅವೆಲ್ಲ ಏನು ಗೊತ್ತಿರಲ್ಲ. ಒಟ್ಟು ಚಿತ್ರದುರ್ಗದಿಂದ ವಾರಣಾಸಿ ಟ್ರೈನ್ ಹೋಗೋದಕ್ಕೆ ಅಯೋಧ್ಯೆ ಟಿಕೆಟ್ ಕೊಡ್ರಿ ಅಂದ್ರೆ ಕೊಡ್ತಾರೆ. ಅಯೋಧ್ಯೆ ಟಿಕೆಟ್ ತಗೊಂಡ್ರೆ ನಾವು ಶಿರಡಿ ಒಳಗೆ ಒಂದು ಫಸ್ಟ್ ಬ್ರೇಕ್ ತಗೊಂಡ್ವಿ. ಇದರಲ್ಲಿ 1.5 ಡೇ ಹಿಂಗಿದ್ದು ಮತ್ತೆ ಅಥವಾ 2 ಡೇಸೇ ಆಗುತ್ತೆ ಕರೆಕ್ಟಾಗಿ. ಚಿತ್ರದುರ್ಗದಿಂದನೇ ಸೆಕೆಂಡ್ ಟ್ರೈನ್ ಮಂಗಳವಾರ ಮತ್ತೆ ಗುರುವಾರ ಬರುತ್ತೆ. ಮಂಗಳವಾರ ಹೋಗಲ್ಲಿ ಇಳ್ಕೊಂಡ್ರೆ ನಾವು ಗುರುವಾರ ಅದೇ ಟ್ರೈನ್ಗೆ ಕಂಟಿನ್ಯೂ ಜರ್ನಿ ಮಾಡ್ಬೋದು ನಾವು. ಅಲ್ಲಿ 48 ಅವರ್ಸ್ ಲೆಕ್ಕನೇ ಆಗಿರುತ್ತೆ. ಆಮೇಲೆ ಅದಾದ್ಮೇಲೆ ಇದಕ್ಕೆ ಹೋಗ್ಬೇಕಂತದ್ದು ಪ್ರಯಾಗ್ರಾಜ್ಗೆ ಹೋಗಿ ಅಲ್ಲಿ ಎಲ್ಲ ಸ್ನಾನ ಗಿನ ಮಾಡಿ ತ್ರಿವೇಣಿ ಸಂಗಮದೊಳಗೆ ರೆಸ್ಟ್ ತಗೊಂಡು ಅಲ್ಲಿ ಸುತ್ತಮುತ್ತ ಏನೇನು ನೋಡ್ಬೇಕು ಎಲ್ಲ ನೋಡ್ಕೊಂಡು ತಿರ್ಗಾ ಅಲ್ಲಿಂದ ವಾರಣಾಸಿಗಾರು ಹೋಗ್ಬೋದು ಅಥವಾ ಅಯೋಧ್ಯೆಗಾರು, ನಿಮ್ಮ ಸೆಲೆಕ್ಷನ್. ಅಯೋಧ್ಯೆ ಡೈರೆಕ್ಟ್ ಟ್ರೈನ್ ಇದ್ರೆ ಅಯೋಧ್ಯಕ್ಕೆ ಹೋಗ್ಬೋದು, ಇಲ್ಲ ಅಂದರೆ ವಾರಣಾಸಿಗೆ ಹೋಗಿ ಅಲ್ಲಿ ಬ್ರೇಕ್ ತಗೊಂಡು ಮುಂದಕ್ಕೆ ಹೋಗ್ಬೋದು. ನೀವು ಇದನ್ನ ಯಾವ ವರ್ಷ ಮಾಡಿದ್ರಿ? ಹೋದ ವರ್ಷ. ಸೂಪರ್. ಒಂದ್ಸರಿ ವರ್ಷಕ್ಕೆ 3 ಸರಿನೇ ಹೋಗಿರ್ತೀವಿ, ಒಂದು ಟೈಮ್ ಹೇಳಕ್ ಬರಲ್ಲ. ನಿಮ್ಮ ವೈಫ್ ಕರ್ಕೊಂಡು ಹೋಗಿರ್ತೀರಾ? ಭಾಳ ಕಡಿಮೆ ಕರ್ಕೊಂಡು ಹೋಗೋದು, 80% ಸಿಂಗಲ್ ಆಗೇ ಹೋಗೋದು. ಅವ್ರೇನು ಅನ್ನಲ್ಲ ನಿಮಗೆ? ಅವ್ರೇನು ಹೇಳಲ್ವಾ ಹೋಗ್ಬೇಡಿ ಹಂಗೆ ಹಿಂಗೆ ಅಂತ? ಹೇಳ್ತಾರೆ, ಹೇಳಿದ್ರೆ ಕೇಳಲ್ಲ ನಾನು. ಇವ್ರು ನಮ್ಮ ಜನ್ರೇಷನ್ದವ್ರು ಆಗ್ಬಿಟ್ಟಿದ್ದಾರೆ. ಇದು ಅನ್ರಿಸರ್ವ್ ಟಿಕೆಟ್ ಅಂದ್ರಲ್ಲ ಅಂಕಲ್, ಸೊ ಹೆಂಗ್ ಬರ್ಕೊಡ್ತಾರೆ? ಟಿಕೆಟ್ನ ಬರ್ಕೊಡ್ತಾರ ಏನು, ಇಲ್ಲ ಸಪ್ರೇಟ್ ಅವ್ರು ಏನಾದ್ರು ಬರ್ಕೊಡ್ತಾರೆ? ಟಿಕೆಟ್ ಒಳಗೆ ಹಿಂಭಾಗ ಬರ್ಕೊಡ್ತಾರೆ. ನಿಮ್ಮ ಕಡೆ ಏನಾದ್ರು ಇದಾವ ಅಂಕಲ್? ಇದೆ, ಒಂದು ಟಿಕೆಟ್ ತೋರಿಸ್ತೀನಿ. ಅದು ಚಂಡೀಗಢ ಟು ಇದು ಬೆಂಗಳೂರು ಅಂತ ಒಂದು ಟಿಕೆಟ್ ತಗೊಂಡಿದ್ದೀನಿ. ಅದರಲ್ಲಿ ಒಂದು ಭೋಪಾಲಲ್ಲಿ ಒಂದು ಫಸ್ಟ್ ಜರ್ನಿ ಬ್ರೇಕ್ ತಗೊಂಡಿದ್ದೀನಿ, ಸೆಕೆಂಡ್ ಜರ್ನಿ ಬ್ರೇಕ್ ಗುಂತ್ಕಲ್ ಆಂಧ್ರದಲ್ಲಿ ತಗೊಂಡಿದ್ದೀನಿ. ಅದರದ್ದು ಕಾಪಿ ತೋರಿಸ್ತಾ ಇದ್ದೀನಿ. ಸೊ ಈ ಥರ ಬರ್ದು ಕೊಡ್ತಾರಂತೆ. ಸೊ ಟಿ ಟಿ ಆಯಿತು, ಏನಾದರೂ ರೈಲ್ವೆ ಸ್ಟೇಷನಲ್ಲಿ ನೀವು ಕೇಳಿದರೆ ಸೊ ಜರ್ನಿ ಬ್ರೇಕಿಗೆ ಈ ಥರ ಬರ್ಸ್ಕೋಬೋದು. ಜರ್ನಿ ಬ್ರೇಕು ಮತ್ತು ಜರ್ನಿ ಸ್ಟಾರ್ಟ್ ಎರಡೂ ಬರ್ದು ಕೊಡ್ತಾರೆ. ಈ ಜರ್ನಿ ಬ್ರೇಕ್ ತಗೋಬೇಕಂದ್ರೆ ನಾವು ಇಳಿಯೋದಕ್ಕೆ ಜರ್ನಿ ಬ್ರೇಕ್ ಅಂತೀವಿ, ಜರ್ನಿ ಸ್ಟಾರ್ಟ್ ಮಾಡೋದಕ್ಕೆ ಜರ್ನಿ ಸ್ಟಾರ್ಟ್ ಅಂತ ಇರುತ್ತೆ. ಆ ನಂಬರ್, ಟ್ರೈನ್ ನಂಬರ್ ಹಾಕ್ಬಿಟ್ಟು ಅದನ್ನ ಬರ್ಕೊಡ್ತಾರೆ, ನಾವು ಅವಾಗ ಜರ್ನಿ ಸ್ಟಾರ್ಟ್ ಮಾಡೋದು. ಇಲ್ಲಿ ಬಿ ಕಾಲಮ್ ಜೆ ಅಂತ ಬರೆದಿದ್ರೆ ಬ್ರೇಕ್ ಆಫ್ ಜರ್ನಿ, ಬ್ರೇಕ್ ಜರ್ನಿ. ಸೊ ನೀವು 3 ಜರ್ನಿ ಬ್ರೇಕ್ ತಂದಿರ್ತೀರಾ 9ನೇ ತಾರೀಕು ಮತ್ತು ಜಾನ್ 11 ಇಲ್ಲ 9 ಎಷ್ಟು 9 ಫ್ರೈಡೆ 9, 10, 11. ಸೊ 2 ದಿನದೊಳಗೆ ನೀವು ಮತ್ತೆ J:S ಅಂತೆ ಅಂದ್ರೆ ಜರ್ನಿ ಸ್ಟಾರ್ಟ್ ಅಂತ ಬರ್ಕೊಟ್ಟಿದ್ದಾರೆ. ಸೂಪರ್. ಮತ್ತೆ ಹೊರಡೋದು ಅದೆಲ್ಲ ಆಯ್ತು. 6:30 ಇಳಿದಿದ್ದೀನಿ, ಮತ್ತೆ ಜನವರಿ ಮತ್ತೆ 11ಕ್ಕೆ ಹೊರಟಿದ್ದೀನಿ. ಈ ತರ ಎವ್ರಿ 500 ಕಿಲೋಮೀಟರ್ ಒಮ್ಮೆ ಜರ್ನಿ ಬ್ರೇಕ್, 2 ಜರ್ನಿ ಬ್ರೇಕ್ಸ್.
ಎರಡು ಜರ್ನಿ ಬ್ರೇಕ್ ಫುಲ್ ಒಂದು ಡೆಸ್ಟಿನೇಷನ್. ಸೊ ಸ್ಟಾರ್ಟಿಂಗ್ ಲಿತ್ರ ಎಂಡ್ ಅಲ್ಲಿ 2 ಜರ್ನಿ ಬ್ರೇಕ್ ತಗೋಬಹುದು. 500 ಕಿಲೋಮೀಟರ್ ಮಿನಿಮಮ್ ಇರಬೇಕು. ಮಿನಿಮಮ್ 500 ಕಿಲೋಮೀಟರ್ ಜರ್ನಿ ಮಾಡಲೇಬೇಕು. ಈ ತರ ಮತ್ತೆಲ್ಲೆಲ್ಲಿ ಹೋಗಿದ್ರಿ ನೀವು? ಈ ಥರ ನಾವು ಸಾಮಾನ್ಯವಾಗಿ ಯಾವುದೇ ಲಾಂಗ್ ಟೂರ್ ಹೋದ್ರೂ ನಾನು 2 ಜರ್ನಿ ಬ್ರೇಕ್ಸ್ ಗ್ಯಾರಂಟಿ ತಗೊಂತೀನಿ. ಯೂಸ್ ಮಾಡ್ಕೋಬೇಕು ಅದನ್ನಂತ. ಯೂಸ್ ಮಾಡ್ತೀನಿ. ಆಮೇಲೆ ಜನ ಏನಲ್ಲ ಅನ್ರಿಸರ್ವ್ಡ್ ಅಂತ ಹೇಳಿ ಹೆದರಿಕೆಣ ಅವಶ್ಯಕತೆ ಏನಿಲ್ಲ. ಕುತ್ಕೊಂಡು ಹೋಗೋಕ್ಕಂತೂ ಎಲ್ಲ ಕಡೆ ಸೀಟ್ ಸಿಕ್ಕಿದೆ, ಕುತ್ಕೊಂಡು ಹೋಗ್ಬೋದು. ನಾವು ನಿತ್ಕೊಂತೀವಿ ಅಂದ್ರೂ ಒಂದು 60 ಕಿಲೋಮೀಟರ್ಸ್ ಅಥವಾ 40 ಕಿಲೋಮೀಟರ್ಸ್ ಅಷ್ಟು ನಿತ್ಕೋಬೋದು. ಅದಾದ್ಮೇಲೆ ಯಾರಾದ್ರೂ ಇಳಿತಾರೆ, ಅಲ್ಲಿ ಕುತ್ಕೊಂಡ ಮೇಲೆ ಪೂರ್ತಿ ನಮ್ಮದೇ ಸೀಟ್. ನಾವು ಎಲ್ಲಿ ಹೋಗೋ ತನಕ ನಮ್ಮದೇ ಸೀಟ್. ಅದು ಯಾರು ಹೆದರಿಕೆಣದಂತ ಅವಶ್ಯಕತೆ ಏನಿಲ್ಲ. ಜನ ಹೆದರ್ತಾರೆ ಅಂದ್ರೆ ವಿಪರೀತ ಹೆದರ್ತಾರೆ. ರಿಸರ್ವೇ ಆಗಬೇಕು, ರಿಸರ್ವ್ ಟಿಕೆಟ್ ಇದ್ರೆ ಹೋಗಕ್ಕಾಗೋದು, ಇಲ್ಲಾಂದ್ರೆ ಹೋಗಕ್ಕೆ ಆಗೋದಿಲ್ಲ ಅಂತ. ನಾನು ಇಲ್ಲಿವರೆಗೆ ನಮ್ಮ ಫ್ರೆಂಡ್ಸ್ ಅಂದ್ರೆ ನಿಮ್ಮ ಏಜ್ ದವರಲ್ಲ, ನಮ್ಮ ಏಜ್ ದವರೇ ನೋಡಿದೀನಿ. ರಿಸರ್ವ್ ಮಾಡಿಸ್ಬಿಡ್ಬೇಕು, ಸೀಟ್ ಸಿಗಲ್ಲ ಅಂತೇಳಿ ರಿಸರ್ವೇಶನ್ ಆಗಿಲ್ಲ ಅಂದ್ರೆ ಟ್ರಿಪ್ಪೇ ಕ್ಯಾನ್ಸಲ್ ಮಾಡ್ತಾರೆ. ಅದರಿಂದ ಕೆಲವು ಯಾವ ಒಂದೆರಡು ಟ್ರೈನ್ಗಳಿದಾವೆ ನನಗೆ ಗೊತ್ತಿದ್ದಂಗೆ. KK ಎಕ್ಸ್ಪ್ರೆಸ್ ಒಂದು ಓವರ್ ರಶ್ ಇರುತ್ತೆ, ಸೀಟ್ ಇಟ್ಕೊಂಡು ಕೂತ್ಕೊಂಡ್ರೆ ಅದೇನು ಪ್ರಾಬ್ಲಮ್ ಆಗಲ್ಲ. KK ಎಕ್ಸ್ಪ್ರೆಸ್ ಡೈಲಿ ಟ್ರೈನ್ ಡೆಲ್ಲಿಗೆ, ಅದರಿಂದ ಅದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಜನಗಳಿಗೆ. ರಶ್ ಸೀಟ್ ಸಿಗದೆ ಹೋದ್ರೆ ನಿಂತ್ಕೊಂಡೇ ಹೋಗ್ಬೇಕಾಗತ್ತೆ. ಅದೊಂದು ಆ ಟ್ರೈನ್ ಒಂದು ಪ್ರಾಬ್ಲಮ್ಮು. ಅದು ಭಾಳ ಓವರ್ ರಶ್ ಇರುತ್ತೆ ಅದೊಂದು ಟ್ರೈನ್. ಆಮೇಲೆ ನಮ್ಮ ಕರ್ನಾಟಕದೊಳಗೆ ರಾಣಿ ಚೆನ್ನಮ್ಮ ಅದೊಂದು ಓವರ್ ಕ್ರೌಡ್ ರಶ್. ಅದೇನೋ ಜನಗಳಿಗೆ ಹುಚ್ಚು ರಾಣಿ ಚೆನ್ನಮ್ಮ ಟ್ರೈನಿಂದ. ಎಲ್ಲರೂ ಅದಕ್ಕೆ ಹೋಗ್ತೀವಿ. ಹುಬ್ಳಿಗೆ ಹೋಗೋರು ಅದ್ರಾಗೆ ಹೋಗ್ತಾರೆ. ಹುಬ್ಳಿಗೆ ದಿವಸಕ್ಕೆ ಒಂದು 20-25 ಟ್ರೈನ್ ಇದಾವೆ ಬೆಂಗಳೂರಿಂದ. ರಾಣಿ ಚೆನ್ನಮ್ಮಕ್ಕಾಗಿ ಕಾಯ್ತಾರೆ. ಅದು ಯಾಕೆ ಕಾಯ್ತಾರೋ ಗೊತ್ತಿಲ್ಲ ನನಗೆ. ಬೇಕಾದಷ್ಟು ವೀಕ್ಲಿ ಟ್ರೈನ್ಸ್ ಇರ್ತವೆ, ಖಾಲಿ ಹೋಗ್ತಿರ್ತವೆ. ಅಂಥ ಟ್ರೈನ್ಗಳಿಗೆ ಹತ್ತೋದಿಲ್ಲ. ನೋಡ್ಕೊಂಡು ವೀಕ್ಲಿ ಟ್ರೈನ್ಗಳಿಗೆ ಹತ್ತಿರಿ, ನಿಮಗೆ ಸ್ವಲ್ಪ ಸಾಧ್ಯವಾದಷ್ಟು ಕಡಿಮೆ ಇರುತ್ತೆ ರಶ್. ಅಂಥ ಟ್ರೈನ್ಗಳು ಉಪಯೋಗಿಸ್ಕೊಂಡು ನೀವು ಆರಾಮಾಗಿ ಕೂತ್ಕೊಂಡು ಫುಲ್ ಫ್ರೀಯಾಗಿ ಜರ್ನಿ ಮಾಡ್ಬೋದು, ಆರಾಮಾಗಿ ಓಡಾಡ್ಬೋದು. ನೀವು ಯಾವುದು ರಿಸರ್ವೇಷನ್ ಅವೆಲ್ಲ ಅವಶ್ಯಕತೆ ಏನಿಲ್ಲ. ಎದ್ರ ಅವಶ್ಯಕತೆ ಇಲ್ಲ. ಭಾಳ ಹೆದರ್ತಾರೆ ರಿಸರ್ವೇಷನ್ ಅಂತ ಹೇಳಿ. ಸೊ ನೋಡಿ, ಇದು ಮೋಟಿವೇಶನ್ ಆಗಿ ತಗೊಳ್ಳಿ. ಅನ್ರಿಸರ್ವ್ ಟ್ರೈನ್ ಕೂಡ ಹತ್ಬೋದು, ಎಂಜಾಯ್ಮೆಂಟ್ ಚೆನ್ನಾಗಿರುತ್ತೆ. ಮೇ ಬಿ ಜನಗಳು ಮಾತಾಡ್ತಾರೆ. ಸೊ ರಿಸರ್ವೇಷನ್ ಅಲ್ಲಿ ಇವೇನು ಸಿಗಲ್ಲ.